ನಾನು ತೆಗೆದುಕೊಂಡ ವಿಷಯ ವಿಜ್ಞಾನದಲ್ಲಿ ಕಾಲಗಳಲ್ಲಿ ಒಳ್ಳೆಯದಾಗಿ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಇದು ಬರೆ ಸಹಿತ ಕೊಳವೆ ಹಾಗೂ ಆಳೆಯ ಆಕಾರದಲ್ಲಿರುತ್ತದೆ. ಇದು ಬರೆ ಸಹಿತ ಕೊಳವೆ ಆಳೆಯ ಆಕಾರದಲ್ಲಿರುತ್ತದೆ. ಕೊಳೆಯ ದುಂಡಾಕಾರ ಆಯತಾಕಾರದ ಕ್ಷಣದಂತೆ ಇದು ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಇರುತ್ತದೆ. ಈ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಎಂದು ಕರೆಯಾದ ಆವೃತಯುಕ್ತ ಪೊರೆ ಕೋಶ ಪೊರೆ ಆಗಿರುತ್ತದೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ: ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಮತ್ತು ನಯವಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನ ಕಾರ್ಯವೆಂದರೆ ಒರಟಾದ ಎಂಡೋಪ್ಲಾಸ್ಟಿಕ್ ಬಲಗೊಳಿಸುತ್ತದೆ. ಇದನ್ನು ನಾವು ನಯವಾದ ಎಂಡೋಪ್ಲಾಸ್ಟಿಕ್ ಕೆಪಾಸಿಟಿ ಅಂದಾಗ ನಂಜು ಹೋಗಂತ ನಯವಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಹಾಕುತ್ತೇವೆ. ಎರಡನೇದಾಗಿ ಗಾಳಿ ಸಂಕೀರ್ಣ. ಇದನ್ನು ಮೊದಲು ಅಧ್ಯಯನ ಮಾಡಿದವರು ಕ್ಯಾಮಿಲೋ ಗಾಲಿ. ಇದರ ಇನ್ನೊಂದು ಹೆಸರು ಸಿಸ್ಟರ್ನ್. ಇದು ವಸ್ತುಗಳನ್ನು ಸಂಗ್ರಹಣೆ ಮಾಡುತ್ತದೆ. ಇದರ ಕೆಲಸ ಪ್ಯಾಕ್ ಮಾಡುವುದು. ಇನ್ನೊಂದು ಹೆಸರು ಅಣಮಾತ್ಯ ಸಂಚಿಗಳು. 5 ಗ್ರಾಂ ಕಿಣ್ವಗಳು ಹೊರಗೂ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಉತ್ಪತ್ತಿ ಆಗುತ್ತದೆ. ಐದನೇದಾಗಿ ಪ್ಲಾಸ್ಟಿಕ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಪ್ಲಾಸ್ಟಿಕ್ಗಳಲ್ಲಿ ಎರಡು ವಿಧ: ಕ್ರೋಮೋಪ್ಲಾಸ್ಟಿಕ್ಗಳು, ಲ್ಯೂಕೋಪ್ಲಾಸ್ಟಿಕ್ಗಳು. ಆರನೇದಾಗಿ ರಸದಾನಿಗಳು. ಅದರಲ್ಲಿ ಒಂದೆರಡು ಸಸ್ಯ ಜೀವಕೋಶ ಸಸ್ಯ ರಸದಿಂದ ತುಂಬಿರುತ್ತದೆ. ಪ್ರಾಣಿ ರಸದಿಂದ ತುಂಬಿರುತ್ತದೆ. ಸಸ್ಯ ಜೀವಕೋಶ ಚಿಕ್ಕದಾಗಿರುತ್ತದೆ, ಪ್ರಾಣಿ ಜೀವಕೋಶ ದೊಡ್ಡದಾಗಿರುತ್ತದೆ. ಧನ್ಯವಾದ.